ದಿಲ್ಲಿಗೆ ಹೋದ ಶಾಸಕ ಷಡಕ್ಷರಿಗೆ ಏನಾಯ್ತು? ಇದ್ದಕ್ಕಿದ್ದಂತೆ ಮಾತನಾಡೋಕೆ ಕಷ್ಟ ಆಗಿದ್ಯಾಕೆ? ಹಾಗಾದ್ರೆ ಷಡಕ್ಷರಿ ಆರೋಗ್ಯದ ಬಗ್ಗೆ ವೈದ್ಯರು ಏನ್ ಹೇಳಿದ್ರು? ದಿಲ್ಲಿಗೆ ಹೋದ ಶಾಸಕ ಷಡಕ್ಷರಿಗೆ ಏನಾಯ್ತು? ಇದ್ದಕ್ಕಿದ್ದಂತೆ ಮಾತನಾಡೋಕೆ ಕಷ್ಟ ಆಗಿದ್ಯಾಕೆ? ಹಾಗಾದ್ರೆ ಷಡಕ್ಷರಿ ಆರೋಗ್ಯದ ಬಗ್ಗೆ ವೈದ್ಯರು ಏನ್ ಹೇಳಿದ್ರು? ಹಾಗಾದ್ರೆ ದೆಹಲಿಗೆ ಸಚಿವ ಸ್ಥಾನಕ್ಕಾಗಿ ಶಾಸಕ ಷಡಕ್ಷರಿ ಹೋಗಿದ್ರು. ಇನ್ನು ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಷಡಕ್ಷರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ಶಾಸಕ ಷಡಕ್ಷರಿ ಇನ್ನು ಇದ್ದಕ್ಕಿದ್ದಂತೆ ಮಾತು ಬಾರದಾಗಿ ಅಸ್ವಸ್ಥಗೊಂಡ ಶಾಸಕ ಷಡಕ್ಷರಿ. ಕೂಡಲೇ ಷಡಕ್ಷರಿಯನ್ನ ಆಸ್ಪತ್ರೆಗೆ ದಾಖಲಿಸಿದ ಪರಮೇಶ್ವರ್. ಇನ್ನು ದೆಹಲಿಯ ನ್ಯಾಶ್ ಆಸ್ಪತ್ರೆಗೆ ಶಾಸಕ ಷಡಕ್ಷರಿ ದಾಖಲಾಗಿದ್ದಾರೆ. ಇದಕ್ಕಿದ್ದಂತೆ ಮಾತು ಬಾರದಾಗಿ ಶಾಸಕ ಷಡಕ್ಷರಿ ಅಸ್ವಸ್ಥಗೊಂಡಿದ್ರು. ಕೂಡಲೇ ಷಡಕ್ಷರಿಯನ್ನ ಪರಮೇಶ್ವರ್ ಅವರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೆಹಲಿಯ ನ್ಯಾಶ್ ಆಸ್ಪತ್ರೆಯಲ್ಲಿ ಶಾಸಕ ಷಡಕ್ಷರಿ ದಾಖಲಾಗಿದ್ದಾರೆ. ಹಾಗಾದ್ರೆ ದಿಲ್ಲಿಗೆ ಹೋದ ಶಾಸಕ ಷಡಕ್ಷರಿಗೆ ಏನಾಯಿತು? ಮುಂಚೆನೆ ಅವರು ಆರೋಗ್ಯವಾಗಿದ್ರ? ಇದ್ದಕ್ಕಿದ್ದಂತೆ ಮಾತನಾಡೋಕೆ ಅವರು ಕಷ್ಟ ಪಡ್ತಾ ಇದ್ರು. ಷಡಕ್ಷರಿಗೆ ಅನಾರೋಗ್ಯದ ಬಗ್ಗೆ ವೈದ್ಯರು ಹಾಗಾದ್ರೆ ಏನ್ ಹೇಳಿದ್ರು ಅನ್ನೋ ಪ್ರಶ್ನೆ. ಈಗಾಗಲೇ ದೆಹಲಿಗೆ ಲಾಬಿ ಮಾಡೋದಕ್ಕಂತ ಹೇಳಿ ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ದೆಹಲಿಯ ನ್ಯಾಶ್ ಆಸ್ಪತ್ರೆಗೆ ಈಗ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಾಸಕ ಷಡಕ್ಷರಿ ಅವರನ್ನ ಪರಮೇಶ್ವರ್ ಅವರು ದಾಖಲು ಮಾಡಿದ್ದಾರೆ. ಈಗಾಗಲೇ ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಷಡಕ್ಷರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ಶಾಸಕ ಷಡಕ್ಷರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ವೀರೇಶ್ ದಾನಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವೀರೇಶ್, ಈಗ ದಿಲ್ಲಿಗೆ ಹೋದ ಶಾಸಕ ಷಡಕ್ಷರಿಗೆ ಸಡನ್ ಆಗಿ ಏನಾಯ್ತು? ಅವರ ಆರೋಗ್ಯ ಮುಂಚೆನೆ ಚೆನ್ನಾಗಿತ್ತ ಅಥವಾ ಇರ್ಲಿಲ್ವಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೀರೇಶ್? ಅಂಕಿತಾ, ಸಚಿವ ಸ್ಥಾನಕ್ಕಾಗಿ ಒತ್ತಾಯಿಸಿ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಹೋಗಿರ್ತಕ್ಕಂತ ಚಿತ್ತೂರು ಶಾಸಕ ಷಡಕ್ಷರಿ ಅವರಿಗೆ ದೆಹಲಿಯಲ್ಲೇ ಅನಾರೋಗ್ಯಗೊಂಡಿರುವಂತದ್ದು. ಅವರು ಕರ್ನಾಟಕ ಭವನದಲ್ಲಿ ಉಳಿದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ತುಮಕೂರಿನ MLC ಆಗಿರ್ತಕ್ಕಂಥ ರಾಜೇಂದ್ರ ರಾಜಣ್ಣ ಹಾಗೂ DCM ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಷಡಕ್ಷರಿ ಅವರಿಗೆ ಮಾತು ಬರದೇ ಇರುವಂತದ್ದಾಗಿ ಅವರು ಅಸ್ವಸ್ಥರಾದ ಕೂಡಲೇ ಸ್ವತಃ DCM ಪರಮೇಶ್ವರ್ ಅವರು ಮತ್ತು ರಾಜೇಂದ್ರ ರಾಜಣ್ಣ ಅವರು ದೆಹಲಿಯ ನ್ಯಾಸ್ ಆಸ್ಪತ್ರೆಯಲ್ಲಿ ದಾಖಲಿಸಿರುವಂತದ್ದು. ಅವರು ಮೊದಲಿಗೂ ಸಹ ಆರೋಗ್ಯವಾಗಿದ್ರು. ಆದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿರೋ ಹಿನ್ನೆಲೆಯಲ್ಲಿ ಅವರಿಗೆ ಮಾತು ಬರದಂತಾಗಿರೋ ಹಿನ್ನೆಲೆಯಲ್ಲಿ ಅವರನ್ನ ಇದೀಗ ಸ್ವತಃ DCM ಪರಮೇಶ್ವರ್ ಅವರೇ ಆಸ್ಪತ್ರೆಗೆ ದಾಖಲಿಸಿರುವಂತದ್ದು. ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಾದ ಬಳಿಕ ಅವರ ಆರೋಗ್ಯ ಸಾಕಷ್ಟು ಚೇತರಿಸಿಕೊಂಡಿರುವಂತದ್ದು. ಆದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.